ಹಗಲು ಮುಗಿಯಿತು, ಸೂರ್ಯ ಮುಳುಗುತ್ತಿದ್ದಾನೆ. ದೇವತೆಗಳು ನಿದ್ರಿಸುವ ಹೊತ್ತು ಇದು. ಬನ್ನಿ, ಭೂಮಿಯ ಮೇಲಿರುವ ಮುನಿಗಳ ಯಜ್ಞಕುಂಡಗಳನ್ನು ರಕ್ತದಿಂದ ನಂದಿಸೋಣ. ಹೇ ದೇವೇಂದ್ರ, ನಮ್ಮನ್ನು ರಕ್ಷಿಸುವವರಿಲ್ಲವೇ? ಹೇ ದೇವೇಂದ್ರ, ಈ ಕಪಟಿಗಳು ಕತ್ತಲಲ್ಲಿ ಬಂದು ಧರ್ಮವನ್ನೇ ನಾಶ ಮಾಡುತ್ತಿದ್ದಾರೆ. ಹಗಲಾಗುತ್ತಂತೆ ಸಮುದ್ರದೊಳಗೆ ಅಡಗಿಕೊಳ್ಳುತ್ತಾರೆ. ನಮ್ಮನ್ನು ರಕ್ಷಿಸುವವರಿಲ್ಲವೇ? ನಮಸ್ಕಾರ ಸ್ನೇಹಿತರೆ. ಧರ್ಮ ರಕ್ಷಣೆಗಾಗಿ ಇಡೀ ಸಾಗರವನ್ನೇ ಆಚಮನ ಮಾಡಿದ ಅಗಸ್ತ್ಯ ಮಹರ್ಷಿಯ ಅಗಾಧ ತಪಶ್ಶಕ್ತಿಯ ಪೌರಾಣಿಕ ಮಹಾಗಾಥೆ. ಪ್ರಣಾಮಗಳು ಮಹರ್ಷಿಗಳೇ. ತ್ರಿಲೋಕಗಳು ಇಂದು ಮಹಾ ಸಂಕಟದಲ್ಲಿವೆ. ದೇವೇಂದ್ರ, ನಿನ್ನ ಮುಖದಲ್ಲಿನ ಆತಂಕವೇ ಹೇಳುತ್ತಾ ಇದೆ. ಕಾರಣವೇನು? ವೃತ್ರಾಸುರನ ವಂಶಸ್ಥರಾದ ಕಾಲಕೇಯರು ಸಾಗರದ ಆಳದಲ್ಲಿ ಅಡಗಿದ್ದಾರೆ. ರಾತ್ರಿಯ ವೇಳೆ ಭೂಮಿಗೆ ಬಂದು ಮುನಿಗಳನ್ನು ಕೊಲ್ತಿದ್ದಾರೆ. ನಾವು ಸಮುದ್ರವನ್ನು ಪ್ರವೇಶಿಸಿ ಅವರ ವಿರುದ್ಧ ಯುದ್ಧ ಮಾಡಲಾರೆವು. ದೇವತೆಗಳ ಶಕ್ತಿಗೂ ಮೀರಿದ ರಕ್ಷಣಾ ಕೋಟೆಯಾಗಿದೆ ಆ ಸಮುದ್ರ. ಹಾಗಾದರೆ ನನ್ನಿಂದ ನೀವೇನು ಬಯಸ್ತಾ ಇದ್ದೀರಿ? ಇಂದ್ರ, ಸಾಗರದ ನೀರು ಸಂಪೂರ್ಣವಾಗಿ ಇಳಿಯದ ಹೊರತು ಆ ರಾಕ್ಷಸರು ಹೊರಬರಲಾರರು. ಈ ಅಸಾಧ್ಯವಾದ ಕಾರ್ಯ ನಿಮ್ಮ ಅಗಾಧ ತಪಶ್ಶಕ್ತಿಗೆ ಮಾತ್ರ ಸಾಧ್ಯ. ಇಡೀ ಬ್ರಹ್ಮಾಂಡದಲ್ಲಿ ನಿಮ್ಮಿಂದ ಮಾತ್ರ ಇದು ಸಾಧ್ಯ ಮಹರ್ಷಿಗಳೇ. ಲೋಕ ಕಲ್ಯಾಣಕ್ಕಾಗಿ ಆ ಸಾಗರವನ್ನ ನೀವೇ ಹೀರ್ಕೊಳ್ಬೇಕು. ಧರ್ಮ ರಕ್ಷಣೆಗಾಗಿ ಪ್ರಕೃತಿಯ ನಿಯಮವನ್ನು ಮೀರಬೇಕಾದ ಸಮಯವಿದು. ನಡೆ ದೇವೇಂದ್ರ, ಸಮುದ್ರ ತೀರಕ್ಕೆ ಹೋಗೋಣ. ವರುಣದೇವ, ಹೇ ಸಾಗರ ರಾಜ, ದುಷ್ಟರ ಸಂಹಾರಕ್ಕಾಗಿ ನಿನ್ನ ಜಲರಾಶಿಯನ್ನು ನನ್ನ ಉದರಕ್ಕೆ ಆಹ್ವಾನಿಸುತ್ತಾ ಇದ್ದೇನೆ. ಇದು ಹೇಗೆ ಸಾಧ್ಯ? ನಮ್ಮನ್ನು ಕಾಪಾಡ್ತಿದ್ದ ಸಾಗರ ಎಲ್ಲಿ ಹೋಯ್ತು? ನಿಮ್ಮ ಅಧರ್ಮದ ಆಯುಷ್ಯ ಮುಗಿಯಿತು ಕಾಲಕೇಯರೇ. ಇನ್ನೂ ನಿಮಗೆ ಅಡಗಿಕೊಳ್ಳಲು ಜಾಗವಿಲ್ಲ. ಆಕ್ರಮಿಸಿ ದೇವತೆಗಳೇ. ಲೋಕವನ್ನು ರಕ್ಷಿಸಿದಿರಿ ಮಹರ್ಷಿಗಳೇ. ಧರ್ಮ ಪುನಃ ಸ್ಥಾಪನೆಯಾಯಿತು. ಈಗ ದಯವಿಟ್ಟು ಆ ಜಲರಾಶಿಯನ್ನ ಮರಳಿ ಸಾಗರಕ್ಕೆ ಬಿಟ್ಬಿಡಿ. ದೇವೇಂದ್ರ, ನಾನು ಆಚಮನ ಮಾಡಿದ ಜಲವಾಗಲೇ ನನ್ನ ಶರೀರದಲ್ಲಿ ಜೀರ್ಣವಾಗಿ ಹೋಗಿದೆ. ಅದನ್ನು ಮರಳಿ ನೀಡಲು ಸಾಧ್ಯವಿಲ್ಲ. ಹಾಗಾದ್ರೆ ಈ ಸಾಗರ ಶಾಶ್ವತವಾಗಿ ಹೀಗೆಯೇ ಒಣಗಿ ಉಳಿಯುವುದೇ? ಇಲ್ಲ, ಪ್ರತಿಯೊಂದಕ್ಕೂ ಕಾಲ ನಿಗದಿಯಾಗಿದೆ. ಮುಂದೊಂದು ದಿನ ಸೂರ್ಯವಂಶದ ರಾಜನೊಬ್ಬ ತನ್ನ ತಪಸ್ಸಿನಿಂದ ಸ್ವರ್ಗದಿಂದ ಪವಿತ್ರ ಗಂಗೆಯನ್ನ ಧರೆಗಿಳಿಸುತ್ತಾನೆ. ಅಂದು ಈ ಸಾಗರಕ್ಕೆ ಮರಳಿ ಜೀವ ಬರುತ್ತದೆ. ಸ್ನೇಹಿತರೆ, ಸಾಗರಕ್ಕೆ ಮರುಜೀವ ಬಂದ ಈ ಅಂತಿಮ ರೋಚಕ ಭಾಗ ತಿಳಿಯೋ ಮುಂಚೆ ಇಂತಹ ರೋಚಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ
ನಮ್ಮ ಜೊತೆಗಿರಿ. ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಹೇ ಗಂಗೆ, ನನ್ನ ಪೂರ್ವಜರ ಚಿತಾಭಸ್ಮವನ್ನು ಪಾವನಗೊಳಿಸಿ ಅವರಿಗೆ ಸದ್ಗತಿ ನೀಡು. ಹೇ ಗಂಗೆ, ನನ್ನ ಪೂರ್ವಜರ ಚಿತಾಭಸ್ಮವನ್ನು ಪಾವನಗೊಳಿಸಿ ಅವರಿಗೆ ಸದ್ಗತಿ ನೀಡು. ಭಗೀರಥನ ಬೆನ್ನತ್ತಿ ಬಂದ ಗಂಗೆಯು ಅಗಸ್ತ್ಯರಿಂದ ಬರಿದಾಗಿದ್ದ ಸಮುದ್ರದ ಒಡಲನ್ನು ಮರಳಿ ತುಂಬಿಸಿ ಪಾತಾಳದಲ್ಲಿದ್ದ ಸಗರ ಪುತ್ರರಿಗೆ ಮುಕ್ತಿ ನೀಡಿದಳು. ಸಗರನ ವಂಶಸ್ಥನಿಂದ ಮರುಜೀವ ಪಡೆದ ಕಾರಣ ಅಂದಿನಿಂದ ಈ ವಿಶಾಲ ಜಲರಾಶಿಗೆ ಸಾಗರ ಎಂಬ ಹೆಸರು ಶಾಶ್ವತವಾಯಿತು.